ಗುಹರನ್ನು ತಮಿಳುನಾಡಿನಲ್ಲೇ ಗುಹ ಅಂತ ಕರೆಯೋದಿಲ್ಲ, ರಾಮಾಯಣ ಹೇಳ್ಬೇಕಾದ್ರೆ ಗುಹ ಪೆರುಮಾಳ್ ಅಂತ ಕರೀತಾರೆ. ಇವರು ಪೂರ್ವ ಜನ್ಮದಲ್ಲಿ ಒಬ್ಬ ಋಷಿಯ ಶಿಷ್ಯರಾಗಿರ್ತಾರಂತೆ. ಯಾರೋ ಒಬ್ಬ ಸಾಮಾನ್ಯವಾಗಿರುವಂಥವ್ರು ಬಂದ್ಬಿಟ್ಟು, ಏನು ನಾನು ಭಾಳ ಪಾಪ ಮಾಡಿದ್ದೀನಿ, ಈ ಪಾಪ ನಾನು ಹೋಗ್ಲಾಡಿಸ್ಕೋಬೇಕು ಅಂತಂದರೆ ಏನು ಮಾಡಬೇಕು ಅಂತ ಕೇಳಿದಾಗ ಏನು ಹೇಳ್ತಾರೆ, ನೀನು 3 ಬಾರಿ ರಾಮನಾಮವನ್ನು ಏನು ಅಂತ ಹೇಳ್ತಾರಂತೆ, ಸಲಹೆಯನ್ನು ಕೊಟ್ಟಿರ್ತಾರಂತೆ ಪೂರ್ವ ಜನ್ಮದಲ್ಲಿ ಗುಹ. ಆಗ ಗುರು ಹತ್ರ ಕರ್ಕೊಂಡ್ಬಂದು, ಗುರುಗಳೇ ನಾನು ಈ ಥರ 3 ಬಾರಿ ರಾಮ 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 ಅಂತನೂ ನಿಮಗಿರುವಂಥ ಪಾಪ ಎಲ್ಲ ಹೋಗ್ಬಿಡುತ್ತೆ. ಕಲಿಕಾಲದಲ್ಲೆಲ್ಲ ಹೇಳ್ತಾ ಇರೋದು, ಭಾಳ ಯುಗಗಳ ಕೆಳಗೆ ಈ ಕತೆ ನಡೆದಿರುವಂಥದ್ದು. ರಾಮ ರಾಮ ಅಂತ ಹೇಳಿದ್ದೀನಿ ಅಂತಂದರೆ ಅವ್ರ ಗುರುಗಳಿಗೆ ಕೋಪ ಬಂದ್ಬಿಟ್ಟು ಶಾಪ ಕೊಟ್ಬಿಟ್ರಂತೆ. ಯಾರಿಗೆ? ಗುಹ ಪೂರ್ವ ಜನ್ಮದ ಗುರುಗಳು. ಯಾಕೆ ಶಾಪ ಕೊಟ್ಬಿಟ್ರು ಅಂತಂತಂದರೆ, ಅಂದರೆ ಸಾಕಲ್ಲಪ್ಪ, ಎಲ್ಲ ಪಾಪ ಹೋಗ್ಬಿಡುತ್ತೆ. ರಾಮನಾಮವನ್ನು 3 ಬಾರಿ ಹೇಳಿದ್ಯಾ, ರಾ ಅನ್ನುವಂಥ 1 ಅಕ್ಷರ ಸಾಕಲ್ಲ, 1 ಬಾರಿ ರಾಮ ಅಂತಂದರೆ ಅಲ್ವಾ ಸಾಕಲ್ವಾ, ನಮಗಿರುವಂಥ ಕೋಟಿ ಕೋಟಿ ಜನ್ಮಾಂತರದ ಪಾಪ ಎಲ್ಲ ಕಳೆದು ಬಿಡುತ್ತಲ್ವಾ, ನಿಮಗೆ ರಾಮನಾಮದ ಮಹಿಮೆ ಸರಿಯಾಗಿ ಗೊತ್ತಿಲ್ಲ ಅಂತ ಶಾಪ ಕೊಟ್ಟಿದ್ದಾರೆ ಅಂತ ಇವರ ಪೂರ್ವ ಜನ್ಮದ ಒಂದು ವೃತ್ತಾಂತವನ್ನು ಸಹ ಹೇಳ್ತಾರೆ. ಗುಹದ ಇಂಥ ಒಳ್ಳೆ